ಪವಿತ್ರ ವರಮಹಾಲಕ್ಷ್ಮಿ ವ್ರತ ಶ್ರದ್ಧೆಯಿಂದ ಮಾಡಿದರೆ ಲಕ್ಷ್ಮಿಯ ಆಶೀರ್ವಾದ ಖಚಿತ. ಪ್ರತಿಯೊಂದು ಮನೆಗೂ ಸಮೃದ್ಧಿ, ಸೌಭಾಗ್ಯ, ಶಾಂತಿ ಬೇಕು. ದೇವಿಯ ಅನುಗ್ರಹವಿಲ್ಲದೆ ಇವು ಸಾಧ್ಯವಿಲ್ಲ ಎಂಬ ನಂಬಿಕೆ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೆಳೆದಿದೆ. ಲಕ್ಷ್ಮಿಯವರು ಐಶ್ವರ್ಯದ ದೇವತೆ. ಆಕೆಯ ಕೃಪೆ ಪಡೆದರೆ ಬದುಕು ಬದಲಾಗುತ್ತದೆ ಎಂಬ ಶ್ರದ್ಧೆಯಿಂದ ವರ್ಷಕ್ಕೆ ಒಂದು ಬಾರಿಗೆ ಬರುತ್ತಿರುವ ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ತೀವ್ರ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ವರ್ಷ ಆಗಸ್ಟ್ 8ರಂದು ಈ ವ್ರತ ಬರಲಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ವ್ರತಕ್ಕೆ ಸಾಕಷ್ಟು ವಿಕೃತಿ ಬಂದಿದೆ. ಶ್ರದ್ಧೆಯ ಬದಲು ಆಡಂಬರ, ಪೂಜೆಯ ಬದಲು ಪ್ರದರ್ಶನ, ಶಾಸ್ತ್ರಾನುಸಾರ ಆಚರಣೆಯ ಬದಲು ಸಡಗರದ ಕಲರವ ಹೆಚ್ಚು ಕಾಣಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಈ ವ್ರತದ ನಿಜವಾದ ಅರ್ಥವನ್ನು, ಅದರ ಹಿಂದೆ ಇರುವ ತಾತ್ಪರ್ಯವನ್ನು ಮತ್ತು ಅದನ್ನು ಸರಿಯಾಗಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವುದು ತುಂಬಾನೇ ಅಗತ್ಯ. ವರಮಹಾಲಕ್ಷ್ಮಿ ವ್ರತ ಎಂದರೆ ಏನು ಎಂಬುದನ್ನು ಮೊದಲು ಎಲ್ಲರೂ ತಿಳಿದುಕೊಳ್ಬೇಕು. ವರ ಎಂದರೆ ವರಪ್ರದಾಯಿನಿ, ಮಹಾಲಕ್ಷ್ಮಿ ಎಂದರೆ 6 ಲಕ್ಷ್ಮಿಗಳ ಶಕ್ತಿಯನ್ನು ಒಳಗೊಂಡ ದೇವತೆ. ಈ ವ್ರತವನ್ನು ಶುಕ್ರವಾರದಂದು, ವಿಶೇಷವಾಗಿ ಶ್ರಾವಣ ಮಾಸದ ಶುದ್ಧ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ದಿನ ತಾಯಿಯೊಬ್ಬಳು ತನ್ನ ಮನೆಯ ಸಮೃದ್ಧಿಗಾಗಿ, ಕುಟುಂಬದ ರಕ್ಷಣೆಗಾಗಿ, ಐಶ್ವರ್ಯಕ್ಕಾಗಿ ಮತ್ತು ಸುಖ ಶಾಂತಿಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾಳೆ. ಯಾರು ಈ ವ್ರತವನ್ನು ಆಚರಿಸಬಹುದು? ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಹೇಳಿದ್ದೀನಿ. ನಿಮ್ ಇಂಟ್ರೆಸ್ಟ್ ಇದ್ರೆ ಹಿಂದಿನ ವಿಡಿಯೋನ ಚೆಕ್ ಮಾಡಿ, ಕೆಲವೊಂದು ಇನ್ಫಾರ್ಮೇಶನ್ ನಿಮ್ಗೆ ಆ ವಿಡಿಯೋದಲ್ಲಿ ಸಿಗುತ್ತೆ. ಈ ವ್ರತಕ್ಕೆ ಜಾತಿ, ಮತ, ವರ್ಣ, ಲಿಂಗ ಎಂಬ ಯಾವುದೇ ಭೇದವಿಲ್ಲ. ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಲು ಇಚ್ಛೆ ಇರುವ ಯಾರಾದರೂ ಈ ವ್ರತವನ್ನು ಆಚರಿಸಬಹುದು. ಇದರ ಹಿಂದೆ ಇರುವ ಭಾವನೆಯೇ ಮುಖ್ಯ. ಹೃದಯಪೂರ್ವಕವಾಗಿ ಲಕ್ಷ್ಮಿಯನ್ನು ನೆನೆಯುವುದು. ಆದರೆ ಕೆಲವು ತಪ್ಪುಗಳನ್ನು ಈ ಭಕ್ತಿಗೆ ಮಸಿ ಬಳಿಯಬಹುದು. ಈ ತಪ್ಪುಗಳನ್ನು ತಪ್ಪಿಸಿ ದೇವಿಯ ಕೃಪೆಯನ್ನು ಪಡೆಯಿರಿ. ಯಾವ ತಪ್ಪುಗಳು ಅನ್ನೋದನ್ನ ನೋಡೋಣ. ಇತ್ತೀಚೆಗೆ ವ್ರತಗಳು, ಹಬ್ಬಗಳು ಆಡಂಬರದ ಹಂಗಿನಲ್ಲಿ ನಡೆಯುತ್ತಿವೆ. ಬಾಡಿಗೆ ಒಡವೆ, ಬೃಹತ್ ಪುತ್ಥಳಿಗಳೊಂದಿಗೆ ಮಾಡಿದ ಅಲಂಕಾರ, ವಿಗ್ರಹಗಳ ಸಿಂಗಾರ, ಇದರಿಂದ ದೇವಿ ಸಂತೋಷಳಾಗುತ್ತಾಳೆ ಎಂದುಕೊಳ್ಳುವುದು ತಪ್ಪು. ದೇವಿಯನ್ನು ಒಲಿಸುವುದು ಸರಳತೆ, ಶುದ್ಧತೆ ಮತ್ತು ಶ್ರದ್ಧೆಯ ಮೂಲಕ ಮಾತ್ರ. ಸರಿಯಾದ ಪೂಜಾ ವಿಧಾನ ಮತ್ತು ಶಾಸ್ತ್ರಾನುಸಾರದ ಆಚರಣೆನ ತಿಳಿಯೋಣ. ಪುತ್ಥಳಿ ಅಥವಾ ವಿಗ್ರಹವಿಲ್ಲದೆ ಕಳಶದಲ್ಲಿ ಪೂಜೆ ಮಾಡಿ. ಲಕ್ಷ್ಮಿಯ ಪುತ್ಥಳಿಯನ್ನು ಬಾಡಿಗೆಗೆ ತಂದು ಅದನ್ನು ಅತ್ಯಧಿಕವಾಗಿ ಅಲಂಕರಿಸಿ ಪೂಜಿಸುವ ಸಂಪ್ರದಾಯ ಇತ್ತೀಚೆಗೆ ಹೆಚ್ಚು ಕಾಣಿಸುತ್ತಿದೆ. ಆದರೆ ಶಾಸ್ತ್ರದ ಪ್ರಕಾರ ಕಳಶವೇ ದೇವಿಯ ಪ್ರತೀಕ. ಪುತ್ಥಳಿ ಕೇವಲ ದೃಶ್ಯ ವಿನ್ಯಾಸದ ಪಾಲು. ದೇವಿಯ ಆವಾಹನೆ, ಆಸ್ಥಾನ, ಪ್ರಸನ್ನತೆ ಇವು ತಾಮ್ರದ ಅಥವಾ ಮಣ್ಣಿನ ಕಳಶದಲ್ಲಿಯೇ ಸಾಧ್ಯ. ತಾಮ್ರದ ಕಳಶವೇಕೆ ಬಳಸಬೇಕು ತಿಳಿಯೋಣ. ಬೆಳ್ಳಿ ಅಥವಾ ಬಂಗಾರದ ಕಳಶ ಮೌಲ್ಯವಂತರಾಗಿ ಕಾಣುವವು. ಆದರೆ ಶಾಸ್ತ್ರದ ಪ್ರಕಾರ ತಾಮ್ರವು ಪವಿತ್ರ ಲೋಹ. ತಾಮ್ರದ ಕಳಶ ಶಕ್ತಿ ಆಕರ್ಷಣೆಗೆ ಹೆಚ್ಚು ಯೋಗ್ಯವಾಗಿದೆ. ಇದು ಶಕ್ತಿ ತತ್ವವನ್ನು ಶೀಘ್ರ ಆವಾಹಿಸಲು ಸಹಕಾರಿ. ಅಷ್ಟಕ್ಕೂ ಪೂಜೆಯು ದರ್ಶನಕ್ಕೆ ಅಲ್ಲ, ಅದು ಆತ್ಮ ಸಂಪರ್ಕಕ್ಕೆ. ಆಡಂಬರದ ತಪ್ಪು. ನೋಟುಗಳು, ನಗದು ಹಾರವನ್ನು ಹಾಕಬೇಡಿ. ಬಹುಮಂದಿ ಲಕ್ಷ್ಮೀ ಪೂಜೆಯ ಸಂದರ್ಭ ನೋಟುಗಳ ಹಾರ ಇಡುತ್ತಾರೆ, ಹಣದ ಗುಡ್ಡೆ ಇಡುತ್ತಾರೆ. ಆದರೆ ಈ ನೋಟುಗಳು ರಾಹುದೋಷದ ಸೂಚಕಗಳು. ನಗದು ಎಲ್ಲಿಂದ ಬರುತ್ತದೆ ಎಂಬ ಪವಿತ್ರತೆಯ ಭಾವವಿಲ್ಲದೆ ಅದನ್ನು ಪೂಜೆಗೆ ಉಪಯೋಗಿಸಿದರೆ ಅದು ನಿಷ್ಫಲವಾಗುತ್ತದೆ. ಇದರ ಬದಲಿಗೆ ಹೂವು, ನೈವೇದ್ಯ, ತೆಂಗಿನಕಾಯಿ ಇವುಗಳನ್ನು ಇಡಬೇಕು. ಸಾಯಂಕಾಲದ ಪೂಜೆ ಶ್ರೇಷ್ಠ. ಬೆಳಗ್ಗೆ ಅಥವಾ ಮಧ್ಯಾಹ್ನ ಪೂಜೆ ತಪ್ಪು. ಲಕ್ಷ್ಮಿಯನ್ನು ಬಹುಶಃ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಲು ಕೆಲವರು ಪ್ರವೃತ್ತರಾಗಿದ್ದಾರೆ. ಆದರೆ ಶಾಸ್ತ್ರದ ಪ್ರಕಾರ ಗೋಧೂಳಿ ಸಮಯ ಅಂದರೆ ಸೂರ್ಯಾಸ್ತದ ಸಮಯ ಪೂಜೆಗೆ ಉತ್ತಮ. ಈ ಸಮಯದಲ್ಲಿ ಪ್ರಕೃತಿ ತತ್ವವು ಶಕ್ತಿಯುತವಾಗಿರುತ್ತದೆ. ತಾಮಸಿಕ ಶಕ್ತಿಗಳು ದೂರವಿರುತ್ತದೆ. ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮೊದಲಿಂದ ಮಾಡ್ಕೊಂಬಂದಿದ್ದೀರಾ, ಅದು ಅವರ ಇಷ್ಟಕ್ಕೆ ಬಿಟ್ಟಿದ್ದು. ಪೂರ್ಣ ಉಪವಾಸ ಮತ್ತು ಸಂಜೆಯ ನೈವೇದ್ಯ. ಈ ವ್ರತದ ಆಚರಣೆಗೆ ಶುದ್ಧ ದೇಹ, ಮನಸ್ಸು ಬೇಕು. ಹಾಗಾಗಿ ಬೆಳಗಿನಿಂದ ಸಂಜೆಯವರೆಗೆ ಉಪವಾಸ ಇರಬೇಕು. ಆ ನಂತರ ಪೂಜೆ ಮಾಡಿ ದೇವಿಗೆ ನೈವೇದ್ಯ ಸಲ್ಲಿಸಿ ಆಮೇಲೆ ಊಟ ಮಾಡಬೇಕು. ಮಧ್ಯಾಹ್ನ ಪೂಜೆ ಮಾಡಿ ತಕ್ಷಣವೇ ಊಟ ಮಾಡುವವರು ಪೂಜೆಯ ತಾತ್ಪರ್ಯವನ್ನೇ ತಪ್ಪಾಗಿ ಗ್ರಹಿಸುತ್ತಿದ್ದಾರೆ. ಮಾಡಿದ್ರೂ ಫಲ ಇಲ್ಲಯ್ಯ, ಈ ದೂರಿಗೆ ಉತ್ತರ.
ಬಹುಮಂದಿ ಎಲ್ಲಾ ಶಾಸ್ತ್ರಾನುಸಾರ ಪೂಜೆಯನ್ನು ಮಾಡುತ್ತಾರೆ, ಆದರೆ ಫಲವಿಲ್ಲವೆಂದು ದೂರುತ್ತಾರೆ. ಇದಕ್ಕೆ ಕಾರಣ ಒಂದೇ, ಶಾಸ್ತ್ರಾನುಸಾರವಾಗಿ ನಾವು ಹೊರತೋರಿಸುತ್ತೇವೆ, ಆದರೆ ಒಳಗಿನಿಂದ ಶ್ರದ್ಧೆ ಇಲ್ಲದಿದ್ದರೆ ದೇವಿಯ ಅನುಗ್ರಹ ಬಂದೀತು ಎನ್ನುವುದಿಲ್ಲ. ಕೆಲವೊಬ್ಬರು ಸಾಲದ ಹಣಕ್ಕೆ ಅಲಂಕಾರಿಕ ಪೂಜೆ ಮಾಡುತ್ತಾರೆ, ಅದರಿಂದ ಪೂರಣವಿಲ್ಲ, ಬದಲಿಗೆ ಸಂಕಷ್ಟ ಹೆಚ್ಚಾಗಬಹುದು. ದೇವಿಯನ್ನು ಹೇಗೆ ಒಲಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಹೂವಿನ ಹಾರವಿಲ್ಲ, ನೋಟುಗಳ ಹಾರವಿಲ್ಲ, ಒಂದು ಪ್ರಾರ್ಥನೆ ಸಾಕು. ಅಮ್ಮ ಮಹಾಲಕ್ಷ್ಮೀ ದೇವಿ, ನನ್ನ ಸಂಕಷ್ಟಗಳನ್ನು ತೆಗೆದುಹಾಕು, ನನ್ನ ಮನಸ್ಸಿಗೆ ಶಾಂತಿ ಕೊಡು. ಇದೇ ಪ್ರಾರ್ಥನೆ ಒಂದು ಶಕ್ತಿಯಾಗಿರುತ್ತದೆ. ಸ್ತೋತ್ರ ತಿಳಿದಿಲ್ಲವೆಂತೆಂದರೆ ಹೃದಯದಿಂದ ಒಂದು ಪದ ಹೇಳಿದರೂ ಸಾಕು, ಅದುವೇ ಅಮ್ಮ ಮಹಾಲಕ್ಷ್ಮಿ. ಅಂತಿಮವಾಗಿ ಸರಳ ಆಚರಣೆ, ಶ್ರದ್ಧಾಪೂರ್ಣ ಭಾವನೆ. ಈ ವ್ರತವು ದೈವಿಕ ಕೃಪೆಯನ್ನು ಪಡೆದುಕೊಳ್ಳಲು ಒಂದು ಶ್ರೇಷ್ಠ ಅವಕಾಶ. ಆದರೆ ಈ ಕೃಪೆ ಆಟಿಕೆ ರೂಪದ ವಿಗ್ರಹಗಳಲ್ಲಿ, ಕಂತೆ ಕಂತೆ ನೋಟುಗಳಲ್ಲಿ, ಬಂಗಾರದ ಡಬ್ಬಗಳಲ್ಲಿ ಇಲ್ಲ. ಅದು ಭಾವನೆಯಲ್ಲಿ ಇದೆ. ನೀವು ಎಷ್ಟು ಶುದ್ಧ ಮನಸ್ಸಿನಿಂದ, ಬುದ್ಧಿಯಿಂದ, ನಿಷ್ಫಲತೆಯಿಂದ ಪೂಜೆ ಮಾಡುತ್ತೀರಿ ಎಂಬುದೇ ಮುಖ್ಯ. ಶುಭಾಶಯಗಳೊಂದಿಗೆ ಈ ವರ್ಷದ ವರಮಹಾಲಕ್ಷ್ಮಿ ವ್ರತ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆರ್ಥಿಕ ಬದುಕಿಗೆ ಬೆಳಕನ್ನ ತರಲಿ. ಆಕೆಯ ಕೃಪೆಯಿಂದ ಎಲ್ಲಾ ಕಷ್ಟಗಳು ದೂರವಾಗಿ ಸಮೃದ್ಧಿ, ಶಾಂತಿ, ಆರೈಕೆ ನಿಮ್ಮ ಹೃದಯದಲ್ಲಿ ನೆಲೆಸಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವತ್ತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾರೆಲ್ಲ ನಿಮ್ ಸ್ನೇಹಿತರಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ.